ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಅಮೂಲ್ ಕನ್ನಡ ಫೇಸ್ಬುಕ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಆಷಾಢ ಮಾಸ ನಡೀತಾ ಇದೆ, ಮೇಲೆ ಹಬ್ಬದ ಮೇಲೆ ಹಬ್ಬ ಬರ್ತಾ ಇದೆ. ಅದಕ್ಕಾಗಿ ನಿಮಗೆ ಸ್ಪೆಷಲ್ ಸ್ವೀಟ್ ಹೇಳ್ಕೊಡ್ತಾ ಇದ್ದೀನಿ, ಚಂದ್ರಹಾರ ಅಂತ. ಈ ಚಂದ್ರಹಾರ ಬಂದು ಒಂದು ಸ್ಪೆಷಲ್ ಹಾಲು ಮಾಡ್ತೀವಿ ಅದಕ್ಕೆ. ಸೊ ಆ ಹಾಲು ಇವತ್ತು ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಬಾದುಷಾ ತರ ಒಂದು ಸ್ವೀಟ್ ನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದೊಂದು ಸ್ಪೆಷಲ್ ಸ್ವೀಟ್ ಆಕ್ಚುಲಿ MTR ಅಲ್ಲಿ ಬೆಂಗಳೂರಲ್ಲಿ ಸಿಗತ್ತೆ. ಹಾಗಾಗಿ ಇದು ತುಂಬಾ ಜನ ಮಾಡಕ್ ಬರಲ್ಲ ಅಂತ ಅನ್ಕೊಂತೀರಾ, ಬಟ್ ತುಂಬಾನೇ ಈಸಿ ಸ್ವೀಟ್ ಇದೆ. ಈ ಒಂದಿನ ಮುಂಚೆ ನೀವು ಆ ಸ್ವೀಟ್ ನ ಫ್ರೈ ಮಾಡಿಟ್ಕೊಂಡಿಡ್ಬೋದು. ಹಬ್ಬದ ದಿನ ನೀವು ಹಾಲು ಅವೆಲ್ಲ ರೆಡಿ ಮಾಡ್ಕೋಬಹುದು. ಸೊ ಇವತ್ತು ನಾನು ನಿಮ್ಗೆಲ್ಲರಿಗೂ ಸ್ಪೆಷಲ್ ಚಂದ್ರಹಾರ ಸ್ವೀಟ್ ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನ ನೋಡೋಣ. ಸೊ ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಇವತ್ತು ಹಬ್ಬದ ಸ್ಪೆಷಲ್ ಚಂದ್ರಹಾರ ತೋರಿಸ್ತಾ ಇದ್ದೀನಿ. ಸೊ ಏನ್ ಬೇಕಾಗತ್ತೆ ಅಂತ ಹೇಳ್ತೀನಿ. ಇದಕ್ಕೆ ಮೊದಲನೇದಾಗಿ ಒಂದು ಪೂರಿ ತರ ಮಾಡ್ಕೋಬೇಕು. ಸೊ ಅದಕ್ಕಾಗಿ ಇದು ಚಿರೋಟಿ ರವೆ, ಸಣ್ಣ ರವೆ ಬರುತ್ತಲ್ಲ, ಚಿರೋಟಿ ರವೆ ಹುರ್ಕೋಬಾರ್ದು, ಪ್ಲೇನ್ ಆಗಿರೋದು. ಒಂದು ಕಪ್, ಒಂದು ಪಾವು ಆರ್ ಒಂದು ಕಪ್ ಅನ್ಕೋಬಹುದು. ಸೊ 1 ಟೇಬಲ್ ಸ್ಪೂನ್ ಅಷ್ಟು ಅಮೂಲ್ ಕೌ ಘೀ ತಗೋಬೇಕಾಗತ್ತ. ಹಾಗೆ ಒಂದು ಚುಟ್ಕಿ ಉಪ್ಪು. ಯಾವಾಗ್ಲೂ ಸ್ವೀಟ್ ಅಲ್ಲಿ ಒಂದು ಚುಟ್ಕಿ ಉಪ್ಪು ಹಾಕಿದಾಗ ಅದು ಸ್ವೀಟ್ನೆಸ್ ಜಾಸ್ತಿ ಕಾಣಿಸುತ್ತೆ ಅಂತಾರೆ. ಸೊ ಯಾವ್ದೇ ಒಂದು ಸ್ವೀಟ್ ಮಾಡಿದಾಗ್ಲೂ ಹಿಂದಿನ ಕಾಲದಲ್ಲೂ ಇದೇ ಒಂದು ಇತ್ತು. ಒಂದು ಚುಟ್ಕಿ ಉಪ್ಪು ಸೇರಿಸಿದಾಗ ಅದು ಎನ್ಹ್ಯಾನ್ಸ್ ಆಗುತ್ತೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಲವಂಗ ಮೇಲ್ಗಡೆ ಸಿಕ್ಸೋದಕ್ಕೆ. ಇದನ್ನ ಫಸ್ಟು ಈ ರವೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಮೂಲ್ ಕೌ ಘೀ, ಹಸುವಿನ ತುಪ್ಪವನ್ನು ಹಾಕಿ ಚೆನ್ನಾಗಿ ಒಂದು ಚುಟ್ಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅದಾದ ತಕ್ಷಣ ಮತ್ತೆ ಇದು ಹಾಲು, ಅಮೂಲ್ ತಾಜಾ ಮಿಲ್ಕ್ ಹಾಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಒಂದು ಹಿಟ್ ಕಲ್ಸಿಟ್ಕೋಬೇಕಾಗತ್ತೆ. ಇದೇನಂದ್ರೆ 1 ಅವರ್ ನೆನಿಬೇಕು. ಸೊ ಅದಕ್ಕಾಗಿ ನಾನು ಮುಂಚೆನೆ ಕಲ್ಸಿಟ್ಕೊಂಡಿದ್ದೀನಿ. ಇದು ಕಲ್ಸಿಟ್ಕೊಂಡಿದ್ದೀನಿ. ಈಗ ಈ ರೀತಿ ಕಲ್ಸಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋದು, ಇದಕ್ಕೆ ಒಂದು ಗಟ್ಟಿಯಾಗಿರೋ ಒಂದು ಹಾಲು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು, ನಾನು ಹಾಲು ಗಟ್ಟಿ ಆದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟು. ಸೊ ಇದಕ್ಕೆ ನಾನು ಬಫೆಲೋ ಮಿಲ್ಕ್ A2 ಮಿಲ್ಕ್ ತಗೊಂಡಿದ್ದೀನಿ. ಇದು ನಾನು ಇಲ್ಲಿ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿ ತಗೊಂಡಿದ್ದೀನಿ ಬ್ಯಾಂಗ್ಳೂರಿಂದ. ಸೊ ನಾನು ಸವಿತಾ ಕಿರಣ್ ಬೆಂಗಳೂರಿಂದ. ಸೊ ಬ್ಯಾಂಗ್ಳೂರಲ್ಲಿ ನಿಮಗೆ ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಜೆಪ್ಟೋ ಹಾಗೂ ಅಮೆಝಾನ್ ಅಲ್ಲಿ ಅವೈಲಬಲ್ ಇರುತ್ತೆ. ಈ ಟೆಟ್ರಾ ಪ್ಯಾಕ್ಸ್ ಎಲ್ಲಾನು ನಿಮ್ಗೆ ಎಲ್ಲಾ ಇದ್ರಲ್ಲೂ ಸಿಗತ್ತೆ. ಬಟ್ ಬಫೆಲೋ ಮಿಲ್ಕ್ ಇದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ಒಂದ್ ಸ್ವಲ್ಪ ಥಿಕ್ಕಾಗಿ ಚೆನ್ನಾಗಿರುತ್ತೆ ಅಂತ. ಬಫೆಲೋ ಮಿಲ್ಕ್, ಹಾಗೆ ಅಮೂಲ್ ಆರ್ಗ್ಯಾನಿಕ್ ಶುಗರ್ ತಗೊಂಡಿದ್ದೀನಿ, ಅಮೂಲ್ ಖೋವಾ ತಗೊಂಡಿದ್ದೀನಿ, ಹಾಗೆ ಏಲಕ್ಕಿ ಪುಡಿ, ಕೇಸರಿ ದಳ ಹಾಗೂ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್, ಇಷ್ಟು ತಗೊಂಡಿದ್ದೀನಿ. ಫಸ್ಟ್ ನಾನು ಇದು ಹಾಲಿಗೆ ಬಾಯ್ಲ್ ಮಾಡಕ್ ಇಟ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಒಂದ್ ಸ್ವಲ್ಪ ಹಾಲು ಬಾಯ್ಲ್ ಆಗಿ ಒಂಚೂರು ಗಟ್ಟಿ ಆಗ್ಬೇಕಾಗತ್ತೆ. ಸೊ ಇದು ಅಮೂಲ್ ಬಫೆಲೋ ಮಿಲ್ಕ್ A2 ಮಿಲ್ಕ್, ತುಂಬಾನೇ ಥಿಕ್ ಆಗಿ ಚೆನ್ನಾಗಿರತ್ತೆ. ಸೊ ಯಾವಾಗ್ಲೂ ಟೆಟ್ರಾ ಪ್ಯಾಕ್ ಬಂದು ನೀವು ಡೈರೆಕ್ಟ್ ಕನ್ಸಂಪ್ಷನ್ ಮಾಡ್ಬೋದು, ಬಟ್ ಇದರಲ್ಲಿ ನಾನು ಹಾಲು ಬೇಯಿಸ್ಬೇಕಾಗತ್ತೆ. ಹಾಗಾಗಿ ನಾನು ಹಾಕೋತಾ ಇದೀನಿ. ಇದು 1 ಲೀಟರ್ ಬಫೆಲೋ A2 ಮಿಲ್ಕ್, ತುಂಬಾನೇ ಥಿಕ್ಕಾಗಿ ಚೆನ್ನಾಗಿದೆ. ಸೊ ಇದೊಂಥರ ಬಾಸುಂದಿ ತರ ಹಾಲು ಮಾಡ್ಕೋಬೇಕಾಗತ್ತೆ ನಾವು. ಸೊ ಅದಕ್ಕೆ ನಾನು ಫಸ್ಟ್ ಹಾಲು ಕಾಯ್ಸಕ್ ಇಟ್ಬಿಡೋಣ, ಯಾಕಂದ್ರೆ ಕೆಲವು ಸ್ವೀಟ್ಸ್ ಸ್ವಲ್ಪ ಲೆಂತಿ ಇರುತ್ತೆ. ಹಾಗಾಗಿ ಸ್ವಲ್ಪ ನಾನು ಬೇಗ ಆಗ್ಲಿ ಅಂತ ಇದು ಸಹ ನೆನಿಬೇಕಾಗತ್ತೆ ಬಿಟ್ಟು, ಅದೇ ನೆನ್ಸಿಟ್ಕೊಂಡಿದ್ದೀನಿ. ಇದು ಕಾಯಕ್ಕಿಟ್ಟಿದ್ದೀನಿ. ಸೊ ನಾನು ಹೇಳ್ದಂಗೆ ಇವಾಗ ಚಿರೋಟಿ ರವೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಮೂಲ್ ಕೌ ಘೀ ಹಾಕೊಂಡು ಒಂದು ಚಿಟಕಿ ಉಪ್ಪು ಹಾಕ್ಬಿಟ್ಟು ಹಾಲಲ್ಲಿ ಗಟ್ಟಿಯಾಗಿ ಕಲಸಿಟ್ಟಿದ್ದೀನಿ. 1 ಅವರ್ ಮುಂಚೆ ಮಾಡ್ಬೇಕಾಗತ್ತೆ ಇದು. ಸೊ ಇದು ಗಟ್ಟಿಯಾಗಿ ಈ ತರ ಕಲಸಿಟ್ಕೊಂಡಿದ್ದೀನಿ. ಸೊ ಇದೇನಂದ್ರೆ
ಚಿರೋಟಿ ರವೆ ಹಾಕಿರೋದ್ರಿಂದ ನಾವು ಚೆನ್ನಾಗಿ ನಾದ್ಬೇಕಾಗತ್ತೆ. ಯಾಕಂದ್ರೆ ರವೆ ಅಲ್ವಾ, ಅದು ಒಂದ್ ಸ್ವಲ್ಪ ಚೆನ್ನಾಗಿ ನೆಂದ ಮೇಲೆ ಅದು ಫುಲ್ ಗ್ಲೂಟನ್ ಅದರಲ್ಲಿ ಒಂದು ಇದ್ರ ಅಂಶ ಬರುತ್ತಲ್ವಾ, ಅದು ಚೆನ್ನಾಗಿರುತ್ತೆ. ಇದು ಮೈದಾಗಿಂತ ಬೆಟರ್ ಅಂದ್ಬಿಟ್ಟು ನಾನು ಚಿರೋಟಿ ರವೆ ಹಾಕೊಂಡಿದ್ದೀನಿ. ಸೊ ನೀವ್ ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಇದು ವಿಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ಸೊ ನಮ್ಮಂತ ಹೌಸ್ ವೈಫ್ಸ್, ಹೋಮ್ ಶೆಫ್ಸ್ ಅವ್ರ ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ತೋರಿಸ್ತಾ ಇರ್ತಾರೆ. ಸೊ ನೀವೆಲ್ಲರೂ ಲೈವ್ ಬಂದವ್ರು ಲೇಟ್ ಆದ್ರೂ ನೀವು ಆದ್ಮೇಲೆ ರೀಲ್ಸ್ ಸೆಕ್ಷನ್ಗೆ ಹೋಗಿ ನಮ್ಮ ರೆಸಿಪೀಸ್ನ ನಾವು ಮತ್ತೆ ರೀವಾಚ್ ಮಾಡ್ಬೋದು. ಸೊ ಚೆನ್ನಾಗಿ ನಾದ್ಕೋಬೇಕು, ಯಾಕಂದ್ರೆ ಇದು ರವೆ ಆದ್ರಿಂದ ನೋಡಿ ಒಂಥರ ರವೆದು ಇದಿರುತ್ತೆ. ಸೊ ಚೆನ್ನಾಗಿ ನಾದಿದಾಗ ಅದು ಪೂರಿ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ, ಹಾಗೂ ಚೆನ್ನಾಗಿ ಬ್ರೌನ್ ಆಗಿ ಗೋಲ್ಡನ್ ಬ್ರೌನ್ ಆಗಿ ಅದು ಫ್ರೈ ಆಗತ್ತೆ. ಸೊ ಈ ಹಬ್ಬದ ಸ್ಪೆಷಲ್ಗೆ ಈ ಇನ್ನೊಂದು 1 ವೀಕ್ 2 ವೀಕ್ಸ್ ಅಲ್ಲಿ ಈ ಆಷಾಢ ಶುಕ್ರವಾರನೇ ಬರುತ್ತೆ ಅನ್ಕೊಳ್ಳಿ. ನೆಕ್ಸ್ಟ್ ವರಮಹಾಲಕ್ಷ್ಮಿಗೆ ಆಗ್ಲಿ ಆ ತರ ಅದ್ರ ಮಾಡಿ ಇಟ್ಕೋಬಹುದು. ಈ ಪೂರಿ ಮಾತ್ರ ಮಾಡಿ ಇಟ್ಕೊಳ್ಳಿ. ಹಬ್ಬದ ದಿನ ನೀವು ಮಾರ್ನಿಂಗು ಈ ಅಮೂಲ್ ಕೋವಾ ಇವೆಲ್ಲ ತರಿಸಿಟ್ಕೊಂಡ್ಬಿಡಿ. ಸೊ ಅಮೂಲ್ ಕೋವಾ ಬಂದು ಇದು ಫ್ರೀಸ್ಡ್ ಫ್ರೋಸನ್ ಇರುತ್ತೆ. ಸೊ ಮಾಮೂಲಿ ಬೆಳಗ್ಗೆ 1-2 ಅವರ್ಸ್ ಮುಂಚೆ ಎತ್ತಿಟ್ಕೊಂಡ್ರೆ ಇದು ನಾರ್ಮಲ್ ಟೆಂಪರೇಚರ್ ಬರುತ್ತೆ. ಸೊ ಇದನ್ನ ತೆಗೆದು ಇಟ್ಕೊಳ್ಳಿ. ಹಾಗೂ ಇದನ್ನು ಟೆಟ್ರಾ ಪ್ಯಾಕು ಅಷ್ಟೇ ತಂದು ಇಟ್ಕೋಬಹುದು. ಒಂದು 2-3 ಮಂತ್ಸ್ ಶೆಲ್ಫ್ ಲೈಫ್ ಇರುತ್ತೆ, ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ಬಫೆಲೋ ಮಿಲ್ಕ್ ತುಂಬಾ ಥಿಕ್ ಆಗಿ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಈ ತರ ರಬಡಿ ಇಲ್ಲ ಬಾಸುಂದಿ ಅಂತದಕ್ಕೆ ತುಂಬಾ ಕ್ರೀಮಿಯಾಗಿ ಕೆನೆಯಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಅದನ್ನೇ ತಗೊಂಡಿದ್ದೀನಿ ಇವತ್ತು. ನಾರ್ಮಲ್ ಅಮೂಲ್ ಗೋಲ್ಡ್ ಮಿಲ್ಕ್ ತಗೋಬಹುದು, ಇಲ್ಲ ಅಮೂಲ್ ತಾಜಾ ಮಿಲ್ಕ್ ತಗೋಬಹುದು. ಸೊ ಬಟ್ ಕ್ರೀಮಿನೆಸ್ ಜಾಸ್ತಿ ಇರುತ್ತೆ, ಇದರಲ್ಲಿ ಕೆನೆ ಅಂಶ ಜಾಸ್ತಿ ಇರುತ್ತೆ. ಸೊ ಇದು ಇನ್ನ ಚೆನ್ನಾಗಿ ಬರುತ್ತೆ ಅಂತ ತಗೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಉಂಡೆ ಕಟ್ಕೊಳ್ಳೋಣ. ನಾದಿದ್ದೀನಿ ಚೆನ್ನಾಗಿ, ಇದು 1 ಅವರ್ ನೆಂದಿದೆ. ಸೊ ಹಬ್ಬದ ಸಲುವಾಗಿ ಸ್ಪೆಷಲ್ ರೆಸಿಪೀಸ್ನ ನೋಡ್ತಾ ಇರಿ ನಮ್ಮ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ. ಅದ್ಭುತವಾದ ರೆಸಿಪೀಸ್ ಬರ್ತಾ ಇರತ್ತೆ. ಸೊ ಒಂದು ಚಿಕ್ಕ ನಿಂಬೆ ಗಾತ್ರ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಈ ಚಪಾತಿ ಲಟ್ಟಿಸ್ತಿರಲ್ಲ, ಹಚ್ಬಿಟ್ಟು ನಾವು ಟ್ರಯಾಂಗಲ್ ಮಾಡ್ತೀವಲ್ಲ, ಆ ತರ ಶೇಪ್ ಮಾಡ್ಬೇಕಾಗುತ್ತೆ ಇದಕ್ಕೆ. ಸೊ ನಾನು ಇವಾಗ A2 ಮಿಲ್ಕ್ ನ ಬಫೆಲೋ ಮಿಲ್ಕ್ ನ ಕಾಯಕ್ಕೆ ಇಟ್ಟಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಸೊ ನಮ್ಮ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಇವನ್ ವಿಡಿಯೋಸ್ ಹಾಕ್ತಾ ಇದ್ದಾರೆ, ಅದು ಸಹ ವಾಚ್ ಮಾಡಿ. ಸ್ಪೆಷಲ್ ಸ್ನ್ಯಾಕ್ ರೆಸಿಪೀಸು, ಈಗ ಚಳಿ ಮಳೆಗಾಲ ಟೈಮು. ಸೊ ಎಲ್ಲರಿಗೂ ಒಂದು ಸ್ನ್ಯಾಕ್ಸ್ನ ಏನ್ ಮಾಡೋದು ದಿನ ಅಂತ ಯೋಚನೆ ಮಾಡ್ಬಿಡಿ. ನಮ್ಮ ಪೇಜಿಗೆ ಬಂದು ಅದ್ಭುತವಾದ ರೆಸಿಪೀಸ್ ಹಾಕಿರ್ತಾರೆ ವಿತ್ ರೆಸಿಪೀಸ್. ಸೊ ಇವನ್ ಲೈವ್ ರೆಸಿಪೀಸು ಇರುತ್ತೆ, ಲೈವ್ ರೀಲ್ಸು ಇರುತ್ತೆ, ಹಾಗೂ ಈ ರೀಲ್ಸು ಇರುತ್ತೆ. ವಾಚ್ ಮಾಡಿ, ಟ್ರೈ ಮಾಡ್ತಾ ಇರಿ. ಮನೆಯಲ್ಲಿ ಆದಷ್ಟು ಕುಕ್ ಮಾಡ್ಕೊಂತೀನಿ, ಹೆಲ್ದಿ ಇರುತ್ತೆ, ಎಲ್ಲ ಅಮ್ಮನ ಕೈ ರುಚಿ ತಾಕುತ್ತೆ. ಎಲ್ಲಾರ್ಗು ಸ್ಪೆಷಲ್ ರೆಸಿಪೀಸ್ ಮಾಡ್ಕೊಟ್ಟಾಗ ಮಕ್ಕಳಂತೂ ತುಂಬಾನೇ ಖುಷಿ ಆಗ್ತಾರೆ. ಇದು ಹಾಲು ಬಿಸಿ ಆಗ್ತಾ ಇದೆ. ಏನಂದ್ರೆ ಇದು ಆಲ್ರೆಡಿ ಥಿಕ್ ಮಿಲ್ಕ್ ಇರೋದ್ರಿಂದ ಬೇಗನೆ ನಿಮ್ಗೆ ಥಿಕ್ ಆಗುತ್ತೆ. ನಾನು ಜೊತೆಗೆ ಕೋವಾ ಸಹ ಹಾಕ್ತಾ ಇದ್ದೇನೆ. ಕೋವಾ ಹಾಕೋದ್ರಿಂದನೂ ನಮ್ಗೆ ಥಿಕ್ ಮಿಲ್ಕ್ ಬರುತ್ತೆ. ಸೊ
ಸೊ ನಾನೇನ್ ಮಾಡ್ತೀನಿ, ಈ ಪೂರಿನ ಲಟ್ಸ್ಕೊಳ್ಳೋಣ. ಸೊ ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಇದು ಆಲ್ರೆಡಿ ನಾವು ತುಪ್ಪ ಎಲ್ಲ ಹಾಕಿರೋದ್ರಿಂದ, ಚೆನ್ನಾಗಿ ನಾದಿರೋದ್ರಿಂದ ಅದು ನಮ್ಗೆ ಕ್ರಿಸ್ಪ್ ಆಗಿರೋ ಪೂರಿ ಬರುತ್ತೆ. ಇದು ಫಂಕ್ಷನ್ಸ್ ಅಲ್ಲೆಲ್ಲ ನೋಡಿರ್ತೀರಾ ನೀವು, ಇದು ತುಂಬಾ ಸ್ಪೆಷಲ್ ಸ್ವೀಟ್ ಇದು. ಮಾಮೂಲಿ ನೀವು ಚಪಾತಿ ಮಾಡ್ತೀರಲ್ವಾ, ಆ ತರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ನಾನು ಲವಂಗನ ಮಧ್ಯದಲ್ಲಿ ಒಂದು ಸಿಕ್ಸೋಣ. ಜಸ್ಟ್ ಅದು ಒಂಥರ ಫ್ಲೇವರ್ ಸಹ ಕೊಡುತ್ತೆ, ಹಾಗೂ ಅದೊಂದು ಲಾಕ್ ಮಾಡತ್ತೆ. ಸೊ ಆ ಕಡೆ ಈ ಕಡೆ ಪ್ರೆಸ್ ಮಾಡಿಬಿಟ್ಟು ಒಂದು ಲವಂಗ ಸಿಕ್ಸ್ಕೊಳ್ಳಿ. ಹಾಗೆ ಒಂದು 3 to 4 ಜಾಗದಲ್ಲಿ ಒಂದು ಫೋರ್ಕ್ ಅಲ್ಲಿ ಪ್ರಿಕ್ ಮಾಡ್ಕೊಳ್ಳಿ. ಸೊ ಹಿಂಗ್ ಮಾಡ್ಕೊಳ್ಳೋದ್ರಿಂದ ಅದು ಕ್ರಿಸ್ಪ್ ಆಗಿ ಬರುತ್ತೆ ನಮ್ಮ ಪೂರಿ. ಈಗ ಬಾಕಿ ಪೂರಿನೂ ಮಾಡ್ಕೊಳ್ಳೋಣ. ಸೊ ನೋಡಿ, ಇದೇ ತರ ಎಲ್ಲ ಪೂರಿಗಳನ್ನ ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟ್ ಆ ಕಡೆ ಈ ಕಡೆ ಪ್ರೆಸ್ ಮಾಡಿ ಒಂದು ಲವಂಗನ ಮಧ್ಯದಲ್ಲಿ ಸಿಕ್ಸ್ಕೊಳ್ಳಿ. ಈ ರೀತಿ ಸಿಂಪಲ್ ಇದೆ. ಸೊ ಒನ್ ಡೇ ಮುಂಚೆನೆ ನೀವು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟರು ಸಹ ನೀವು ಮುಂಚೆ ಮಾಡಿ ಇಟ್ಕೋಬಹುದು. ಇದು ಪೂರಿ ಅಲ್ವಾ, ಇದು ಪೆರಿಷಬಲ್ ಅಲ್ಲ. ಬರೀ ಇದು ಮಾತ್ರ ನೀವು ಹಬ್ಬದ ದಿನ ಮಾಡ್ಕೊಳ್ಳಿ. ಇದು ಒನ್ ಡೇ ಬಿಫೋರ್ ಮಾಡ್ಬೋದು. ಮಧ್ಯದಲ್ಲಿ ಒಂದು ಲವಂಗ ಹಾಗೂ ಒಂದು ಫೋರ್ಕ್ ಅಲ್ಲಿ ಒಂದು 3-4 ಪ್ರಿಕ್ಸ್ ಮಾಡ್ಬಿಡಿ ಅಷ್ಟೇ. ಜಸ್ಟ್ ಇದೊಂದು ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ. ಈಗ ನಾನು ಅಮೂಲ್ ಕೋವಾ ತಗೋತಾ ಇದ್ದೀನಿ. ಅಮೂಲ್ ಕೋವಾ ಯಾವಾಗ್ಲೂ ಫ್ರೋಸನ್ ಬರುತ್ತೆ. ಸೊ 2 hours ಮುಂಚೆ ನೀವು ತೆಗೆದಿಟ್ರೆ ನಾರ್ಮಲ್ ಟೆಂಪರೇಚರ್ ಬರುತ್ತೆ. ಸೊ ಅದಕ್ಕೆ ನಾನು ಇದು ಬಾಯ್ಲ್ ಆಗ್ತಾ ಇದೆ. ನಾನು ಅಮೂಲ್ ಕೋವಾ ಹಾಕೋಣ. ತುಂಬಾ ರಿಚ್ ಸ್ವೀಟ್ ಅನ್ಬೋದು, ರಾಯಲ್ ಸ್ವೀಟ್ ಅನ್ಬೋದು. ನೋಡಿ, ಅಮೂಲ್ ಕೋವಾ ಇದು. ಸೊ ಬಾಯ್ಲ್ ಆಗಿ ಒಂದ್ ಸ್ವಲ್ಪ ಬಾಯ್ಲ್ ಆದ್ಮೇಲೆ ನಾವು ಈಗ ಕೋವಾ ಹಾಕೋಣ. ಸೊ 1 ಲೀಟರ್ ಕೋವಾ, ನಾನು ಇದು 200 ಗ್ರಾಮ್ ಪ್ಯಾಕ್, ಇದು 100 ಗ್ರಾಮ್ಸ್ ಹಾಕ್ತೀನಿ. ಸೊ 100 ಗ್ರಾಮ್ಸ್ ಅಷ್ಟು ಕೋವಾ ಹಾಕೋಣ. ಸೊ ಕೆಲವೊಂದು ಸ್ವೀಟ್ ಸ್ವಲ್ಪ ಲೆಂತಿ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಸೇಮ್ ನೀವು ಸ್ವೀಟ್ ಅಂಗಡಿಯಿಂದ ತಂದಿರೋಷ್ಟೇ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಇದು ಬೇಯ್ತಾ ಇರ್ಲಿ, ನಾನು ಈ ಕಡೆ ಇಡ್ತೀನಿ. ಇದು ಅಷ್ಟರಲ್ಲಿ ನಾವು ಪೂರಿ ಬೇರೆ ನಾವು ಇದು ಮಾಡ್ಕೋಬೇಕಾಗತ್ತೆ. ಸೊ ಪೂರಿ ಫ್ರೈ ಮಾಡೋಕೆ ಆಯಿಲ್ ಇಡ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ
ನಾನು ಬರೀ ಹಾಲಿಗೆ ಕೋವಾ ಹಾಕಿದ್ದೀನಿ. ಅದು ಇನ್ನೊಂದ್ ಸ್ವಲ್ಪ ಬಾಯ್ಲ್ ಆದ್ಮೇಲೆ ನಾನು ಸಕ್ಕರೆ ಹಾಕ್ತೀನಿ. ಸೊ ನಾನು ಸಕ್ಕರೆ ಹಾಕ್ತಾ ಇರೋದು ಇವತ್ತು ಅಮೂಲ್ ಆರ್ಗ್ಯಾನಿಕ್ ಶುಗರ್. ಇದು ಪೆಸ್ಟಿಸೈಡ್ಸ್ ಫ್ರೀ ಆರ್ಗ್ಯಾನಿಕ್ ಶುಗರ್, ಇದು ಅನ್ಪಾಲಿಶ್ ಶುಗರ್. ನಿಮ್ಗೆ ಯಾವುದೇ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಸೊ ಅಮೆಝಾನ್, ಬ್ಲಿಂಕಿಟ್, ಸ್ವಿಗ್ಗಿ ಹಾಗೂ ಅಮೂಲ್ ಆಪ್ ಅಂತ ಇದೆ. ನೀವು ಅಮೂಲ್ ಆಪ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಆರ್ಡರ್ ಮಾಡ್ಬೋದು. ನೀವು ಇಂಡಿಯಾನಲ್ಲಿ ಎಲ್ಲೇ ಇದ್ರೂ ನಿಮ್ಗೆ ಡೆಲಿವರಿ ಬರುತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಇನ್ನ ಫ್ರೆಶ್ ಡೈರಿ ಮಿಲ್ಕ್ ಪ್ರಾಡಕ್ಟ್ಸ್ ಬಂದು ನಿಮ್ಗೆ ನಾರ್ಮಲ್ ಆಗಿ ಶಾಪ್ಸ್ ಅಲ್ಲೂ ಸಿಗತ್ತೆ, ಹಾಗೂ OTT ಇದು ಆಪ್ಸ್ ಅಲ್ಲಿ ಸಿಗತ್ತೆ. ಬ್ಲಿಂಕಿಟ್ ಹಾಗೂ ಜೆಪ್ಟೋ. ಮುಂಚೆ ಒಂದೆರಡು ದಿನ ಮುಂಚೆ ಆರ್ಡರ್ ಮಾಡಿ ಇಟ್ಕೊಂಡು ತಗೊಳ್ಳಿ. ಸೊ ಇಲ್ಲಿ ಬಾಯ್ಲ್ ಆಗ್ತಾ ಇದೆ ಹಾಲು. ಅದಕ್ಕೆ ನಾನು ಕೇಸರಿ ತಗೋತಾ ಇದ್ದೀನಿ, ಕೇಸರಿ ದಳ. ಸೊ ನಾನು ಯಾವುದೇ ಒಂದು ಕಲರ್ ಆಗ್ಲಿ ನಾನು ಯೂಸ್ ಮಾಡಲ್ಲ. ಸೊ ಅದೆಲ್ಲ ಆರ್ಟಿಫಿಷಿಯಲ್ ಕಲರ್ಸ್ ಇರುತ್ತೆ. ಸೊ ನೀವು ಏನೇ ಒಂದು ಸ್ವೀಟ್ ಮಾಡಿದ್ರೆ ಆದಷ್ಟು ನೀವು ಕಲರ್ಸ್ ಎಲ್ಲ ಯೂಸ್ ಮಾಡಬೇಡಿ. ಕೇಸರಿ ದಳ ಬರುತ್ತೆ, ಅದನ್ನ ಹಾಕೊಳ್ಳಿ. ಇಲ್ಲ ಕೆಲವೊಂದು ಸ್ವೀಟ್ಸ್ಗೆ ನೀವು ಆರ್ಗ್ಯಾನಿಕ್ ಟರ್ಮರಿಕ್ ಬರುತ್ತೆ ಅಮೂಲ್ ಅವ್ರದ್ದು, ಅದು ಸಹ ಹಾಕ್ಬೋದು. ಬಟ್ ಆದಷ್ಟು ನೀವು ಕಲರ್ಸ್ ನ ಯೂಸ್ ಮಾಡಬೇಡಿ. ನಾನು ಲಟ್ಟಿಸ್ಕೊಂತಾ ಇದ್ದೀನಿ ಎಲ್ಲ ನಿಧಾನವಾಗಿ. ಒಂದ್ ಕಡೆ ಅದು ಆಗ್ತಾ ಇರತ್ತೆ, ಇನ್ನೊಂದ್ ಕಡೆ ಇದು ಮಾಡ್ತಾ ಇರ್ಬೋದು. ನೀನ್ ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ನಾನು ಸವಿತಾ ಕಿರಣ್ ಬೆಂಗಳೂರಿಂದ ಚಂದ್ರಹಾರ ಸ್ವೀಟ್ ನ ತೋರಿಸ್ತಾ ಇದ್ದೀನಿ. ಇನ್ನೊಂದು ವಾರ 15 ದಿನದಲ್ಲಿ ನಮ್ಮ ಕರ್ನಾಟಕದ ಪ್ರಮುಖವಾದ ಫೆಸ್ಟಿವಲ್ಸ್ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಶನಿವಾರಗಳು, ಗೌರಿ ಹಬ್ಬ, ಗಣೇಶ ಹಬ್ಬ. ಸೊ ಯಾವ್ದೋ ಒಂದು ಹಬ್ಬಕ್ಕೆ ಖಂಡಿತವಾಗ್ಲೂ ನೀವು ಮಾಡ್ಕೊಂತೀನಿ ಇದನ್ನ. ಇದು ಎಣ್ಣೆ ಕಾದಿದೆಯಾ ನೋಡೋಣ, ಇನ್ನೊಂಚೂರು. ಹಾಗೆ ನಮ್ಮ ಈ ಹಾಲು ರೆಡಿ ಆಗ್ತಾ ಇದೆ. ಸೊ ಅದು ನಿಧಾನವಾಗಿ ಬೇಯಲಿ, ಅಷ್ಟರಲ್ಲಿ ನಾವು ಪೂರಿ ಮಾಡ್ಕೊಳ್ಳೋಣ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಅಲ್ಲಿ ಹೇಳಿ. ಏನಾದ್ರೂ ಸಜೆಷನ್ಸ್ ಆಗ್ಲಿ, ನಿಮ್ಗೆ ಏನ್ ಅನ್ಸತ್ತೋ ಖಂಡಿತವಾಗ್ಲೂ ನೀವು ಕಾಮೆಂಟ್ ಮಾಡಿ. ಹಾಗೂ ನಮ್ಗೆ ಒಂದು ಎನ್ಕರೇಜ್ಮೆಂಟ್ ಆಗತ್ತೆ. ನಾವು ಏನ್ ಮಾಡ್ಬೋದು ನೆಕ್ಸ್ಟ್, ಏನಾದ್ರೂ ಡಿಶಸ್ ಮಾಡ್ಬೇಕಂದ್ರೆ ನೀವು ಕಾಮೆಂಟ್ಸ್ ಅಲ್ಲಿ ಹಾಕ್ಬೋದು. ಸೊ ಒಂದು ಲವಂಗ ಇಟ್ಮೇಲೆ ಒಂದು 3-4 ಟ್ರಿಕ್ಸ್ ಈ ತರ ಮಾಡಿದ್ರೆ ಚೆನ್ನಾಗಿ ಅದು ಫ್ರೈ ಆಗತ್ತೆ. ನಾನು ಈ ಕಡೆ ಅದು ಬೇಯ್ತಾ ಇದೆ ಹಾಲು, ನಿಧಾನವಾಗಿ ಆಗ್ಲಿ, ಅಷ್ಟರಲ್ಲಿ ಇದೂನು ರೆಡಿ ಆಗತ್ತೆ ನಿಮ್ಗೆ.
ಇದು ಕಾದಿದೆ ಎಣ್ಣೆ, ನಾನು ನಿಧಾನವಾಗಿ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಆಗಿರುತ್ತೆ. ಸಣ್ಣ ಮೀಡಿಯಂ ಉರಿಯಲ್ಲಿ, ಅದು ಲೇಯರ್ಸ್ ಇರೋದ್ರಿಂದ ಮೀಡಿಯಂ ಉರಿಯಲ್ಲಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಫಾಸ್ಟ್ ಆಗಿ ಇದ್ ಮಾಡಿದ್ರೆ ಅವಾಗ ಒಳಗಡೆ ಅದು ಹಿಟ್ಟಾಗತ್ತೆ. ಸೊ ಗೋಲ್ಡನ್ ಬ್ರೌನ್ ಸ್ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನಿಧಾನವಾಗಿ ಆಗ್ಲಿ, ಅಷ್ಟೊತ್ತಿಗೆ ನಾವು ಇದು ಮಾಡ್ಕೋತಾ ಇರೋಣ. ಅದು ಆಲ್ಮೋಸ್ಟ್ ಸ್ವಲ್ಪ ತಿಕ್ಕಾಗಿದೆ ಅವಾಗಿವಾಗ್ಲೇ. ಬಿಕಾಸ್ ಇದು ಫ್ಯಾಟ್ ಮಿಲ್ಕ್ ಆಗಿರೋದ್ರಿಂದ ನಿಮ್ಗೆ ಬೇಗ ಥಿಕ್ನೆಸ್ ಬರುತ್ತೆ ಹಾಗೂ ತುಂಬಾ ಕ್ರೀಮಿ ಆಗಿರುತ್ತೆ. ನಾವು ಕೋವಾ ಸಹ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಾಗತ್ತೆ. ಹಬ್ಬದ ಸ್ಪೆಷಲ್ ಸ್ವೀಟ್ ನ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಎಲ್ರು ಅನ್ಕೊಂಡಿದೀನಿ. ಸೊ ನಾನು ನಿಮ್ಗೆ ಬೇಕಂದ್ರೆ ಇನ್ನ ಒಂದ್ಸರಿ ನಾನು ಅಳತೆ ಹೇಳ್ತೀನಿ. ಒಂದು ಪಾವು ಸಣ್ಣ ಚಿರೋಟಿ ರವೆ, ಚಿರೋಟಿ ರವೆ, ಪ್ಲೇನ್ ಹುರ್ಕೋಬಾರ್ದು, ಪ್ಲೇನ್ ಇರಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಮೂಲ್ ಹಸುವಿನ ತುಪ್ಪ ಹಾಕಿ, 1 ಚಿಟಕಿ ಉಪ್ಪು ಹಾಕಿ, ಹಾಲು ಹಾಕಿ ಕಲಸಿಟ್ಕೋಬೇಕು. 1 ಅವರ್ ನೆನಿಬೇಕಾಗುತ್ತೆ. ನೆಂದ ಮೇಲೆ ನಾವು ಚೆನ್ನಾಗಿ ನಾದ್ಬಿಟ್ಟು ಈ ತರ ಪೂರಿನ ಇದ್ ಮಾಡ್ಕೋಬೇಕು. ಇದ್ರಲ್ಲಿ ಲವಂಗ ಹಾಕಿರೋದೊಂದು ಏನಂದ್ರೆ ಅದ್ರದ್ದು ಒಂದು ಫ್ಲೇವರ್ ಕೊಡುತ್ತೆ. ಪ್ಲಸ್ ಇವನ್ ಅದು ಲಾಕ್ ಆಗತ್ತೆ. 3 ಲೇಯರ್ಸ್ ಇರೋದ್ರಿಂದ ಅದು ಚೆನ್ನಾಗಿ ಲಾಕ್ ಆಗತ್ತೆ. ಹಾಲು ರೆಡಿ ಆಗ್ತಾ ಇದೆ. ಇದು ಸಹ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮ್ಮ ಇಂಡಿಯನ್ ಸ್ವೀಟ್ಸ್ ಅಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಹಾಲು. ಸೊ ನೀವು ಚೆನ್ನಾಗಿರೋ ಹಾಲು ಬಳಸಿದಾಗ ಖಂಡಿತವಾಗ್ಲೂ ಟೇಸ್ಟಿ ಆಗಿರುತ್ತೆ. ನಾನಿದು ಫಸ್ಟ್ ಟೈಮ್ ನಾನು ಈ ಅಮೂಲ್ ಬಫೆಲೋ ಮಿಲ್ಕ್ A2 ಯೂಸ್ ಮಾಡ್ತಾ ಇರೋದು. ತುಂಬಾನೇ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಥಿಕ್ಕಿದೆ ಹಾಗೂ ಈ ತರ ಎಸ್ಪೆಷಲಿ ರಬಡಿ, ಬಾಸುಂದಿ ಸ್ವೀಟ್ಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿದೆ ಹಾಗೂ ಕೆನೆ ಕೆನೆಯಾಗಿ ಬರ್ತಾ ಇದೆ.
ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ನಮ್ಮ ಪೇಜ್ ಖಂಡಿತವಾಗ್ಲೂ ನೋಡಿ, ಹಾಗೂ ನಿಮ್ಮ ರೆಸಿಪಿ ಲಿಸ್ಟ್ಗೆ ಆಡ್ ಮಾಡ್ಕೊಳ್ಳಿ. ಹಾಲು ಆಗಿದೆ. ಇವಾಗ ನಾನು ಹಾಲಿಗೆ ಇವಾಗ ಅಮೂಲ್ ಆರ್ಗ್ಯಾನಿಕ್ ಶುಗರ್, ಪೆಸ್ಟಿಸೈಡ್ಸ್ ಫ್ರೀ ಶುಗರ್, ಅನ್ಪಾಲಿಶ್ ಶುಗರ್ನ ಹಾಕ್ತಾ ಇದ್ದೀನಿ. ಇದು 10 ಸ್ಪೂನ್ಸ್ ಹಾಕ್ತಾ ಇದ್ದೀನಿ. ನಿಮ್ಮ ಟೇಸ್ಟ್ಗೆ ಎಷ್ಟು ನಿಮಗೆ ಸ್ವೀಟ್ ಜಾಸ್ತಿ ತಿಂತೀರಾ ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಇಲ್ಲ ನಾನು ಈ ಅಳತೆಗೆ 10 ಸ್ಪೂನ್ಸ್ ಓಕೆ ಆಗತ್ತೆ. ಸೊ ಇದನ್ನ ಹಾಕ್ತಾ ಇದ್ದೀನಿ. ಹಾಗೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನಾನು ಪಿಸ್ತಾ ಹಾಗೂ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದ್ ಸ್ವಲ್ಪ ಹಾಕೋಣ ಮೇಲ್ಗಡೆ, ಮತ್ತೆ ಹಾಕೋಣ. ಪೂರಿ ಸಹ ಪರ್ಫೆಕ್ಟ್ ಬ್ರೌನ್ ಅಂಡ್ ಕ್ರಿಸ್ಪ್ ಆಗಿ ಬಂದಿದೆ. ನಾರ್ಮಲಿ ನಾವು ಮನೇಲಿ ಕೆಲವು ಸ್ವೀಟ್ಸ್ ಮಾಡಿದಾಗ ಯಾಕಮ್ಮ ಟ್ರೈ ಮಾಡ್ತೀವಿ ಅಂತಾರೆ, ಟ್ರೈ ಮಾಡಿ ಖಂಡಿತವಾಗ್ಲೂ ಪರ್ಫೆಕ್ಟ್ ರಿಸಲ್ಟ್ಸ್ ಬರುತ್ತೆ. ಈ ಹಬ್ಬಕ್ಕಂತೂ ನೀವು 100% ಮಾಡಬೇಕು. Sweet is getting ready. ಇವತ್ ನನ್ ಮಗ ಬಂದ ತಕ್ಷಣ ಅಮ್ಮ ಏನೋ ಕಮ್ಮ ಅಂತ ಇದೆ, ಏನೋ ಮಾಡಿದೆ ಸ್ವೀಟ್, ಬಂದ ತಕ್ಷಣ ಅವನು ಫುಲ್ ಖುಷಿ ಆಗ್ಬಿಡ್ತಾನೆ. ಸ್ವೀಟ್ ಪ್ರಿಯರಿಗೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಿಧಾನವಾಗಿ ಇದು ಲೇಯರ್ಸ್ ಕೆಳಗಡೆ ಇರ್ಬೇಕು, ಅವಾಗ ಈ ಎಣ್ಣೆ ಎಲ್ಲ ಕೆಳಗೆ ಇಳಿದು ಬಿಡತ್ತೆ. ಗೋಲ್ಡನ್ ಬ್ರೌನ್ ಚಂದ್ರಹಾರದ ಪೂರಿ ರೆಡಿ ಇದೆ. ತುಂಬಾನೇ ರಾಯಲ್ ಸ್ಪೆಷಲ್ ಸ್ವೀಟ್, ನಮ್ಮ ಬೆಂಗಳೂರಿನ MTR ಅಲ್ಲಿ ತುಂಬಾನೇ ಫೇಮಸ್ ಸ್ವೀಟ್ ಇದು. ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ, ಫ್ರೀಕ್ವೆಂಟ್ ಆಗಲ್ಲ, ಈ ಹಬ್ಬದ ಟೈಮಲ್ಲಿ ಮಾಡ್ತಾ ಇರ್ತೀನಿ. ಬಟ್ ಈ ಸರಿ ಐ ಥಿಂಕ್ ಅಮೂಲ್ ಬಫೆಲೋ ಮಿಲ್ಕ್ ಇಂದ ಇನ್ನಾನೇ ಅದ್ರದ್ದು ಹಾಲು ತುಂಬಾನೇ ಟೇಸ್ಟಿಯಾಗಿ ಬಂದಿದೆ ಅಂತ ನನಗೆ ಗೊತ್ತು. ಈ ತರ ನೀವು ಪೂರಿನ ರೆಡಿ ಮಾಡಿ ಇಟ್ಕೋಬಹುದು. ಹಾಗೆ ನಮ್ದು ಈ ಹಾಲು ಸಹ ರೆಡಿ ಇದೆ. ಹಾಲು ರೆಡಿ ಇದೆ. ಇದೇನಂದ್ರೆ ಈಗ ಬಿಸಿ ಇರೋದ್ರಿಂದ ಅದು ನಿಮ್ಗೆ ತುಂಬಾ ಸ್ವಲ್ಪ ನೀರು ಅನ್ಸತ್ತೆ, ಬಟ್ ತಣ್ಣಗಾದಾಗ ಅದು ತುಂಬಾನೇ ಒಂಚೂರು ಥಿಕ್ಕಾಗಿ ಬರುತ್ತೆ. ತುಂಬಾನು ಬಾಸುಂದಿ ಅಷ್ಟು ತಿಕ್ಕು ಬೇಡ, ಸ್ವಲ್ಪ ಬಾಸುಂದಿಗಿಂತ ತಿನ್ನಿರ್ಬೋದು. ಸ್ವಲ್ಪ ಪ್ಲೇಟಿಂಗ್ ಮಾಡೋಣ. ಎರಡು ಈ ತರ ಹಾಕೊಂಡಿದ್ದೀನಿ. ಇದಕ್ಕೆ ಮೇಲೆ ನಾವು
ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು, ಪಿಸ್ತಾ ಹಾಗೂ ಬಾದಾಮಿ ಹಾಕಿದ್ದೀನಿ. ಸೊ ಚಂದ್ರಹಾರ ರೆಡಿಯಾಗಿದೆ. ತುಂಬ ಬಿಸಿಯಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡಿ. ಬಿಸಿ ಸರ್ವ್ ಮಾಡಬೇಡಿ, ಮೀಡಿಯಮ್ ಸ್ವಲ್ಪ ಬಿಸಿ ಇದ್ರೂ ಪರವಾಗಿಲ್ಲ, ಬಟ್ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಒಂದು ಹಾಲು ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಈಗ ಹಬ್ಬದ ಟೈಮಿಗೆ ಒಂದು ಸ್ಪೆಷಲ್ ಸ್ವೀಟ್ ರೆಡಿಯಾಗಿದೆ, ಚಂದ್ರಹಾರ. ಅಮೂಲ್ ಕನ್ನಡ ಫೇಸ್ಬುಕ್ ಅವರು ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ನೀವು ನಮ್ಮ ಅಮೂಲ್ ಕನ್ನಡ ಫೇಸ್ಬುಕ್ ಬಂದು ನೀವು ರೀಲ್ಸಲ್ಲಿ ವಾಚ್ ಮಾಡ್ಬೋದು. ಹಾಗೂ ಎಲ್ಲ ರೆಸಿಪೀಸ್, ಡೀಟೇಲ್ಡ್ ರೆಸಿಪೀಸ್ನ ನೀವು ಮತ್ತೆ ಮತ್ತೆ ನೋಡ್ತಾ ಇರ್ಬೋದು. ಮಾಡ್ತೀರಲ್ವಾ? ಖಂಡಿತವಾಗ್ಲೂ ಥ್ಯಾಂಕ್ ಯು.